ಜನ ಅರ್ಥ ಮಾಡ್ಕೋಬೇಕು. ಕೇವಲ ದೇವಸ್ಥಾನಕ್ಕೆ ಹೋಗೋದ್ರಿಂದಾಗಿ ನಮ್ಮ ಜೀವನ ಪರಿವರ್ತನೆ ಆಗ್ತದೆ ಅನ್ನೋ ತಪ್ಪು ಕಲ್ಪನೆ ಬಿಡಬೇಕು. ಖಂಡಿತ ಖಂಡಿತ. ಅಲ್ಲೂ ಕಲೆಗಳಿದೆ, ಅಲ್ಲೂ ಜನಗಳಿದ್ದಾರೆ. ನೀನು ಯಾವ ಭಾವನೆಯಲ್ಲಿ ಹೋಗ್ತೀಯ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಅಲ್ಲಿ ಹೋಗೋದಕ್ಕಿಂತ ಹೆಚ್ಚಾಗಿ ಆ ಕ್ಷೇತ್ರದಲ್ಲಿ ಯಾವುದೋ ಒಂದು ಜಾಗದಲ್ಲಿ ಕೂತ್ಕೊಳ್ರಪ್ಪ, ಅಲ್ಲೇ ಯಾಕೆ ಹೋಗಬೇಕು? ಅವರ ಅಡಿಯಾಳಾಗಿ ಯಾಕೆ ನೀವು ಭಯ ಪಟ್ಕೊಂಡು ದಕ್ಷಿಣೆಯನ್ನು ಅವ್ರು ಕೇಳಿದಷ್ಟು ಕೊಟ್ಟು ಭಯ ಪಡೋ ಅವಶ್ಯಕತೆ ಇಲ್ಲ. ದೇವರಿಗೆ ಯಾರ ಹಂಗೂ ಬೇಕಾಗಿಲ್ಲ, ನಿನ್ನ ಶ್ರದ್ಧೆ ಬೇಕಾಗಿದೆ. ನೀನು ಹೀಗೆ ಕ್ಯೂನಲ್ಲಿ ನಿಂತು 10 ಸೆಕೆಂಡ್ ನೋಡಿ ಜೀವನದಲ್ಲಿ ಏನೋ ಆಯಿತು ಅಂತ ಇನ್ಯಾರೋ ಹೇಳೋದಕ್ಕೆ ಹೀಗೆ ಮಾಡ್ತಾ ಇರೋದು ಜನ. ಖಂಡಿತ. ಈ ಕ್ಷೇತ್ರಕ್ಕೆ ಹೋದ ತಕ್ಷಣ ಈಗ ಆಗೋಯ್ತು, ಕ್ಯೂ ನಿಲ್ತಾರೆ. ಫಸ್ಟ್ ಈ ಭಾವನೆ ಬಿಡಬೇಕು, ಈ ಭಯ ಬಿಡಬೇಕು. ನೋಡಿ, ದೇವರನ್ನು ನೋಡಿದಾಗ ಗ್ರಂಥಾಲಯಕ್ಕೆ ಹೋಗಿ ನೀನು ನಿನ್ನ ಜ್ಞಾನ ಹೆಚ್ಚಾಗದೇ ಇದ್ದರೆ ನಿನ್ನ ಗ್ರಂಥಾಲಯಕ್ಕೆ ಹೋಗಿ ವ್ಯರ್ಥ. ಖಂಡಿತ. ದೇವಸ್ಥಾನಕ್ಕೆ ಹೋಗಿ ನಿನ್ನ ಒಳಗಿರುವಂಥ ದೈವತ್ವ ಜಾಗೃತಿ ಆಗದೆ ಹೋದರೆ, ನಿನ್ನ ಒಳಗೆ ಪರಿವರ್ತನೆ ಆಗದೆ ಇದ್ದರೆ, ನೀನು ಎಷ್ಟೇ ಕ್ಷೇತ್ರಕ್ಕೆ ಹೋದರೂ ಅದು ವ್ಯರ್ಥ. ಖಂಡಿತ. ಈ ವ್ಯರ್ಥತೆಯಲ್ಲೇ ನೀನು ತೊಡಗೋದಿದ್ರೆ ಸುತ್ತು. ಆದರೆ ನಿನ್ನಲ್ಲಿ ಪರಿವರ್ತನೆ ಆಗಬೇಕು ಅಂತಿದ್ರೆ ನೀನು ಕಣ್ಣು ಮುಚ್ಕೂರು. ದೇವ್ರು ನೋಡ್ಕೊ ಮಂದಿ ಅಲ್ಲ, ಹೊರಗೊಂದಷ್ಟೊತ್ತು ಗಂಟೆಗಟ್ಟಲೆ ಕೂರು. ಆಗ ನಿನ್ನೊಳಗೆ ಆ ದೈವತ್ವ, ಅಲ್ಲಿರೋ ದೇವರು ಬೇರೆ ಅಲ್ಲ, ನಿನ್ನೊಳಗಿರೋ ದೇವರು ಬೇರೆ ಅಲ್ಲ, ನಿನ್ನೊಳಗೋ ದೈವತ್ವ ಇದೆ ಅಂತ ಯಾವತ್ತು ಅರ್ಥ ಆಯಿತು, ಅದು ಜಾಗೃತಿ ಮಾಡ್ಕೊಳ್ಳೋಕೆ ಸಾಧನೆ ಮಾಡ್ತೀಯೋ ಅದು ನಿಜವಾದ ಅಧ್ಯಾತ್ಮ. ಅದು ಬಿಟ್ಟು ಬರೀ ಸುತ್ತುತ್ತಾನೇ ಇದ್ದರೆ, ಅವ್ರು ಯಾರೋ ಭಯ ಪಡಿಸಿದ್ರು ಅಂತ ಅಲ್ಲಿ ದಕ್ಷಿಣೆ ಕೊಡ್ತಾನೆ ಹೋದರೆ ಅದರಿಂದ ಅವರನ್ನು ನೀನು ಕೂಡ ದಾರಿ ತಪ್ಪಿಸಿದ ಹಾಗಾಗುತ್ತೆ. ಆಗ್ತದೆ.